ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಮನಸ್ಸಾರೆ ಆ ವ್ಯಕ್ತಿಯ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ನ ಹೈಡ್ ಮಾಡ್ಕೊಂಡಿದ್ದಾರೆ, ಫ್ಯೂಚರ್ನಲ್ಲಿ ಏನಾದರೂ ಆ್ಯಕ್ಷನ್ ತಗೊಳ್ತಾರಾ, ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರಿಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಅನ್ನೋದು ಇದೆ. ನೀವು ತುಂಬ ಓವರ್ ಗಿವಿಂಗ್ ಪರ್ಸನ್ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಅವರ ಎನರ್ಜಿಯ ಪ್ರಕಾರ ನೋಡೋದಾದರೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಕನೆಕ್ಷನ್ನಲ್ಲಿ ಆಗಿರ್ಬೋದು, ನೀವು ಯಾವ ಬಾಂಡ್ನಲ್ಲಿ ಇದ್ದರೂ ಕೂಡ ನೀವು ಫುಲ್ ಹಾರ್ಟ್ನಿಂದ ಗಿವ್ ಮಾಡ್ತೀರಾ. ಅದು ಲವ್ ಆಗಿರ್ಬೋದು, ಅದು ಕೇರ್ ಆಗಿರ್ಬೋದು, ಅದು ರೆಸ್ಪೆಕ್ಟ್ ಆಗಿರ್ಬೋದು, ಅದು ಒಬ್ಬರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಂದರೆ ನಿಮಗೆ ಬೇಕಾದವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು, ಇವುಗಳನ್ನೆಲ್ಲ ನೀವು ಲಿಮಿಟ್ ಇಲ್ಲದೆ ಓವರ್ ಗಿವ್ ಮಾಡ್ತೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಈ ಪರ್ಸನ್ಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ, ಇವರನ್ನು ಸೇರಿಸಿ ಹೇಳ್ತಿದ್ದಾರೆ, ನೀವು ಎಷ್ಟೇ ಪ್ರೀತಿ ಕೊಟ್ಟರು, ಎಷ್ಟೇ ಲವ್ ಕೊಟ್ಟರು, ರೆಸ್ಪೆಕ್ಟ್ ಕೊಟ್ಟರು, ಅದು ನಿಮಗೆ ರಿಟರ್ನ್ ಅನ್ನೋದು ಎಲ್ಲಿಂದನೂ ಸಿಕ್ಕಿಲ್ಲ. ಅಂದರೆ ಅದು ಫ್ರೆಂಡ್ಸಿಂದ ಆಗಿರ್ಬೋದು, ಈ ವ್ಯಕ್ತಿಯ ಕಡೆಯಿಂದ ಆಗಿರ್ಬೋದು, ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ನೀವು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ನಿಮಗೆ ರಿಟರ್ನ್ ಆಗಿ ಸಿಗ್ತಾ ಇಲ್ಲ ಅನ್ನೋದು ಈ ಪರ್ಸನ್ಗೆ ಗೊತ್ತಿದೆ. ಅವ್ರಿಗೆ ಈಗ ಅಂದ್ಕೊಳ್ತಾ ಇದ್ದಾರೆ, ನೀವು ಆ ವಿಷಯದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ಮನಸ್ಸಿನ ಒಳಗಡೆ ತುಂಬ ಹರ್ಟ್ ಆಗಿರ್ತೀರ, ಕೆಲವೊಂದು ಬಾರಿ ಅದರ ಬಗ್ಗೆ ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ ಮನಸ್ಸಿನಲ್ಲಿ ಒಂದು ಥಾಟ್ ಅನ್ನೋದು ರಿಪೀಟ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಜಸ್ಟಿಸ್ ಅನ್ನೋದು ಸಿಕ್ಕಿಲ್ಲ, ನ್ಯಾಯ ಅನ್ನೋದು ಸಿಕ್ಕಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ತುಂಬ ವ್ಯಾಲ್ಯೂ ಕೊಟ್ಟಿದ್ದೀರಾ, ಅಷ್ಟು ವ್ಯಾಲ್ಯೂ ನಿಮಗೆ ರಿಟರ್ನ್ ಸಿಗಲಿಲ್ಲ. ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಾ, ಆ ವ್ಯಕ್ತಿಯನ್ನು ಎಷ್ಟು ರೆಸ್ಪೆಕ್ಟ್ ಮಾಡಿದ್ದೀರಾ, ಎಷ್ಟು ಕೇರ್ ಮಾಡಿದ್ದೀರಾ, ಅದು ನಿಮಗೆ ರಿಟರ್ನ್ ಸಿಗಲಿಲ್ಲ, ಅಥವಾ ಈ ವ್ಯಕ್ತಿ ನಿಮಗೆ ರಿಟರ್ನ್ ಆಗಿ ಕೊಡಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಎಫರ್ಟ್ ಹಾಕಿದ್ದೀರಾ, ಅವರು ಇಗ್ನೋರ್ ಮಾಡಿದ್ದಾರೆ. ನೀವು ಕಾಲ್ ಮಾಡಿದ್ರು ಅವರು ಬ್ಯುಸಿ ಅಂತ ಅವಾಯ್ಡ್ ಮಾಡಿರ್ಬೋದು, ಅಥವಾ ನೀವು ಏನಾದರೂ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವರು ಈಗೋಯಿಂದ ಸೈಲೆಂಟ್ ಆಗಿರ್ಬೋದು, ಅಥವಾ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ರಿಪೀಟಾಗಿ ಈ ವಿಷಯಗಳು ನಿಮ್ಮ ಲೈಫ್ನಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಿದೆ. ಈಗ ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಮನಸ್ಸು ಅನ್ನೋದು ತುಂಬ ಪ್ಯೂರ್, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೊಂದು ಸ್ಟ್ರಾಂಗ್ ಥಾಟ್ ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ನೀವು ತುಂಬ ಸೀರಿಯಸ್ ಪರ್ಸನ್, ಅದು ಕೆರಿಯರ್ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತೀರಾ, ಫ್ಯೂಚರ್ ಬಗ್ಗೆ ತುಂಬ ಸೀರಿಯಸ್ ಆಗಿರ್ತೀರಾ, ರಿಲೇಷನ್ಶಿಪ್ ಬಗ್ಗೆ ಕೂಡ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತೀರಾ, ಕಮಿಟ್ಮೆಂಟ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತೀರಾ ಅನ್ನೋ ರೀತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಟೈಮ್ನಲ್ಲಿ ನೀವು ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅನ್ನೋದು ಇವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಇವರು ಈಗ ಸೆಲ್ಫ್ ಲವ್ ಮೋಡ್ನಲ್ಲಿ ಇದ್ದಾರೆ. ಇವರ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ, ಇವರ ಫ್ಯೂಚರ್ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು ಬಂದಿದೆ, ಅಥವಾ ಈ ಪರ್ಸನ್ ಇಗ್ನೋರ್ ಮಾಡಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದ್ರಿಂದ ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಡಿಸ್ಟೆನ್ಸ್ ತಗೊಂಡಿದ್ದೀರಾ, ಅಥವಾ ಕಮ್ಯುನಿಕೇಷನಲ್ಲಿ ಗ್ಯಾಪ್ ಅನ್ನೋದು ಬಂದಿದೆ, ಅಥವಾ ಮಾತುಕತೆ ನಡೀತಾ ಇದ್ದರೂ ತುಂಬ ಕಡಿಮೆ ಮಾತುಕತೆ ಅನ್ನೋದು ನಡೀತಾ ಇರ್ಬೋದು. ಹಾಗಾಗಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ,
ನಾನು ಇವರಿಗೆ ಬೇಕಾದ ಲವ್ ಕೊಡಲಿಲ್ಲ, ಅದಕ್ಕೆ ಇವರು ದೂರ ಆದರು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ಇವರ ಮಿಸ್ಟೇಕ್ ಏನು ಅಂತ ಗೊತ್ತಾಗಿದೆ. ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ, ನಾನು ಇವರನ್ನು ಇಗ್ನೋರ್ ಮಾಡದೆ, ವ್ಯಾಲ್ಯೂ ಕೊಡಲಿಲ್ಲ, ಹಾಗಾಗಿ ಈ ವ್ಯಕ್ತಿ ನನ್ನ ಲೈಫ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ಈ ಪರ್ಸನ್ಗೆ ಗೊತ್ತಾಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಹಿಡನ್ ಫೀಲಿಂಗ್ಸ್ ಏನು, ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಏನು ಹೈಡ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ಪರ್ಸನ್ ಹೊರಗಡೆ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ಈಗೋ ತೋರಿಸ್ಬೋದು, ಬಟ್ ಮನಸ್ಸಿನ ಒಳಗಡೆ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರು ಸೀಕ್ರೆಟ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದಿದೆ, ಇವರು ಮತ್ತೆ ನನ್ನ ಲೈಫ್ಗೆ ಬರ್ತಾರೆ, ಅಂದರೆ ನೀವು ಮತ್ತೆ ಅವರ ಲೈಫ್ಗೆ ರಿಟರ್ನ್ ಹೋಗ್ತೀರಾ. ಯಾಕೆ ಅಂದರೆ ಅವ್ರಿಗೆ ಗೊತ್ತು ನೀವು ಹಾರ್ಟ್ನಿಂದ ಥಿಂಕ್ ಮಾಡ್ತೀರಾ, ಮೈಂಡಿಂದ ಅಲ್ಲ. ಅವ್ರಿಗೆ ಗೊತ್ತು ನೀವು ಕೋಪ ಮಾಡ್ಕೊಳ್ತೀರಾ, ಬಟ್ ಅವರನ್ನು ಮರೆಯೋದಿಲ್ಲ, ಅವರ ನೆನಪಿನಿಂದ ನೀವು ದೂರ ಹೋಗೋದಿಲ್ಲ. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಅವರ ನೆನಪು ಅನ್ನೋದು ಕಾಡ್ತಾ ಇರುತ್ತೆ. ಅಷ್ಟು ಸುಲಭವಾಗಿ ನೀವು ಆ ವ್ಯಕ್ತಿಯನ್ನು ಮರೆಯೋದಿಲ್ಲ ಅಂತ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಈ ವ್ಯಕ್ತಿ. ಹಾಗಾಗಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಮತ್ತೆ ಅವರ ಲೈಫ್ಗೆ ಹೋಗ್ತೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ, ನೀವು ಈ ಪರ್ಸನ್ನ ಹಿಂದೆ ತುಂಬ ಹೋಗಿದ್ದೀರಾ, ಇವರ ಪ್ರೀತಿಯ ಹಿಂದೆ ತುಂಬ ಹೋಗಿದ್ದೀರಾ. ತುಂಬ ಸಲ ನಿಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಡಿದ್ದೀರಾ. ಅವ್ರು ನಿಮಗೆ ಚೀಟ್ ಮಾಡಿದರೂ ಕೂಡ, ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ಅವರು ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ. ಇದೆಲ್ಲ ಆಗಿದ್ರೂ ಕೂಡ ನೀವು ಗಿವ್ ಅಪ್ ಮಾಡಲಿಲ್ಲ, ನಿಮ್ಮಿಂದ ದೂರ ಆದರೂ ಕೂಡ ನೀವು ಗಿವ್ ಅಪ್ ಮಾಡಲಿಲ್ಲ. ಯಾಕೆ ಅಂದರೆ ನಿಮಗೆ ಅನ್ನಿಸ್ತಾ ಇತ್ತು, ಈ ಪರ್ಸನ್ ನನ್ನ ಲೈಫ್ಗೆ ಬೇಕೇ ಬೇಕು, ಇವರು ನನ್ನ ಲೈಫ್ನಲ್ಲಿ ಇರಬೇಕು. ಅಷ್ಟೊಂದು ಪ್ರೀತಿಯನ್ನು ಈ ಪರ್ಸನ್ ಮೇಲೆ ಇಟ್ಟಿದ್ರಿ ನೀವು, ಅಷ್ಟೊಂದು ಲೈಕ್ ಮಾಡ್ತಾಯಿದ್ರಿ ನೀವು. ನಿಮ್ಮ ಲವ್ ಅನ್ನೋದು ತುಂಬ ಡೀಪ್ ಆಗಿತ್ತು. ಈ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಡೀಪಾಗಿ ಕೂತ್ಕೊಂಡಿದ್ರು. ಹಾಗಾಗಿ ಇವ್ರು ಏನೇ ಮಾಡಿದ್ರೂ ಕೂಡ, ಎಷ್ಟೇ ಹರ್ಟ್ ಮಾಡಿದ್ರೂ ಕೂಡ ನೀವು ಈ ವ್ಯಕ್ತಿಯನ್ನು ಬಿಟ್ಕೊಡ್ತಾ ಇರಲಿಲ್ಲ ಅಥವಾ ಮರೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಅವರು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಬಟ್ ನೀವು ಅವರ ಇಂಪಾರ್ಟೆನ್ಸನ್ನು ಕಡಿಮೆ ಮಾಡಲಿಲ್ಲ. ಆ ರೀತಿ ಈ ವ್ಯಕ್ತಿಯ ಹಿಂದೆ ಹೋಗ್ತಾ ಇದ್ರಿ. ನೀವು ರಾತ್ರಿ ಹೊತ್ತು ತುಂಬ ಹತ್ತಿದ್ದೀರಾ. ಕೆಲವರು ಈ ಪರ್ಸನ್ನ ನೆನೆಸ್ಕೊಂಡು ತುಂಬ ಕಣ್ಣೀರು ಕೂಡ ಹಾಕಿದ್ದೀರಾ. ಅದು ಪಾಸ್ಟ್ನಲ್ಲಿ ಆಗಿರ್ಬೋದು, ರೀಸೆಂಟ್ ಪಾಸ್ಟ್ನಲ್ಲಿ ಕೂಡ ಆಗಿರ್ಬೋದು. ಅವರ ಮೆಮೊರೀಸ್ ನಿಮ್ಮನ್ನು ಕಾಡ್ತಾ ಇತ್ತು, ನಿಮ್ಮನ್ನು ಬಿಡ್ತಾ ಇರಲಿಲ್ಲ. ಬಟ್ ಈಗ ಕೆಲವರ ಎನರ್ಜಿ ಪ್ರಕಾರ ನೀವು ಸ್ಲೋಲಿ ನಿಮ್ಮ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನೀವು ಆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿಕೊಂಡು ಇರೋದಕ್ಕಿಂತ ಅದರಿಂದ ಹೊರಗಡೆ ಬರೋದು ಬೆಟರ್ ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಗಾಗಿ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಆ ವ್ಯಕ್ತಿಯ ಮೇಲೆ ಫೀಲಿಂಗ್ಸ್ ಇಲ್ಲ, ಅವರನ್ನು ಮರೀತಾ ಇದ್ದೀರಾ, ಪೂರ್ತಿಯಾಗಿ ಮರ್ತಿದ್ದೀರಾ ಅಂತ ಅಲ್ಲ. ಫೀಲಿಂಗ್ಸ್ ಇದೆ, ಲವ್ ಇದೆ, ಮೆಮೊರೀಸ್ ಇದೆ. ಬಟ್ ನೀವು ಅಂದ್ಕೊಳ್ತಾ ಇದ್ದೀರಾ, ನನಗೆ ರೆಸ್ಪೆಕ್ಟ್ ಇಲ್ಲ ಅಂದರೆ, ನನಗೆ ವ್ಯಾಲ್ಯೂ ಇಲ್ಲ ಅಂದರೆ, ನನ್ನ ಪ್ರೀತಿಯನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ದೂರ ಇರ್ತೀನಿ. ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೆಲ್ಫ್ ರೆಸ್ಪೆಕ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಯೂನಿವರ್ಸ್ ಕ್ಲಿಯರ್ ಮೆಸೇಜ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಡಿಸಿಷನ್ ಅನ್ನೋದು ಕರೆಕ್ಟಾಗಿದೆ, ನಿಮ್ಮ ದಾರಿ ಏನಿದೆ ಅದು ಕರೆಕ್ಟಾಗಿದೆ, ನಿಮ್ಮ ಗ್ರೋತ್ ಅನ್ನೋದು ನಿಮ್ಮ ಲೈಫ್ನಲ್ಲಿ ಶುರು ಆಗಿದೆ. ನೀವು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಗುಡ್. ನೀವು ಲೈಫ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕೂಡ ಗೋ ಅಹೆಡ್. ಸಕ್ಸಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರ ಲೈಫ್ನಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಟ್ರೂ ಲವ್ ಇದ್ದರೆ, ಅದು ಸತ್ಯವಾದ ನಿಜವಾದ ಪ್ರೀತಿಯಾಗಿದ್ದರೆ, ಟ್ರೂ ಲವ್ ಆಗಿದ್ದರೆ ಆ ಪರ್ಸನ್ ನಿಮ್ಮ ಲೈಫ್ಗೆ ಬಂದೇ ಬರ್ತಾರೆ. ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದರೆ ಅಲ್ಲಿಂದ ಪೇಯ್ನ್ ಮಾತ್ರ ಸಿಗೋದು, ಕೇವಲ ಅಳೋದು, ಸಫರ್ ಆಗೋದು, ವೆಯ್ಟ್ ಮಾಡೋದು, ಅದು ಲವ್ ಅಲ್ಲ. ಬೆಟರ್ ಪರ್ಸನ್ ನಿಮ್ಮ ಲೈಫ್ಗೆ ಡಿಸ್ಟೈನ್ ಇದ್ದರೆ ಅವರು ಕರೆಕ್ಟ್ ಟೈಮ್ನಲ್ಲಿ ಬಂದೇ ಬರ್ತಾರೆ. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮೆಸೇಜ್, ನಿಮ್ಮ ಕಾಲ್ಗಾಗಿ, ನಿಮ್ಮ ರೀಕನೆಕ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಈಗೋ ಇದೆ, ಬಟ್ ನಿಮ್ಮ ಮೇಲೆ ಲವ್ ಕೂಡ ಇದೆ. ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಫ್ಯೂಚರ್ನಲ್ಲಿ ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಈಗೋ ವರ್ಸಸ್ ಹಾರ್ಟ್ ಆ ರೀತಿಯ ಬ್ಯಾಟಲ್ ಇದೆ. ಅವರ ಈಗೋ, ಅವರ ಹಾರ್ಟ್ ಹೇಳ್ತಾ ಇದೆ ಗೋ ಟಾಕ್ ಅಂತ, ಈಗೋ ಹೇಳ್ತಾ ಇದೆ ವೇಟ್, ದೇ ವಿಲ್ ಕಮ್. ಅವರು ಕನ್ಫ್ಯೂಸ್ಡ್ ಸ್ಟೇಟ್ನಲ್ಲಿ ಇದ್ದಾರೆ. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನಿಮ್ಮ ಲವ್ ಅನ್ನೋದು ಪ್ಯೂರ್ ಲವ್ ಆಗಿದೆ.
ನಿಮ್ಮದು ಪ್ಯೂರ್ ಸೋಲ್, ನೀವು ಓವರ್ ಗಿವರ್, ನೀವು ಹರ್ಟ್ ಆಗಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಈಗ ಗ್ರೋತ್ ಪಾತ್ನಲ್ಲಿ ನಡೀತಾ ಇದ್ದೀರಾ. ನಿಮ್ಮ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಲವ್ ಮಾಡ್ತಾ ಇದ್ದಾರೆ, ಅವರು ಮಾಡಿದ ತಪ್ಪಿನ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ, ಬಟ್ ಈಗೋ ಇಂದ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಲೈಫ್ನಲ್ಲಿ ನಮಗೆ ರೆಸ್ಪೆಕ್ಟ್ ಕೊಡದೇ ಇರುವವರ ಹಿಂದೆ ಯಾವತ್ತೂ ಹೋಗಬಾರ್ದು. ನಮ್ಮ ವ್ಯಾಲ್ಯೂ, ನಮ್ಮ ಪ್ರೀತಿ ಗೊತ್ತಿಲ್ಲದೆ ಇರುವವರಿಗಾಗಿ ನಮ್ಮ ಲೈಫ್ನ ಟೈಮ್ನ ವೇಸ್ಟ್ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ರಿಯಲ್ ಲವ್ನ, ರಿಯಲ್ ರೆಸ್ಪೆಕ್ಟನ್ನು, ರಿಯಲ್ ಎಫರ್ಟ್ನ ಡಿಸರ್ವ್ ಮಾಡ್ತೀವಿ. ಹಾಗಾಗಿ ಪ್ರೀತಿಯಲ್ಲಾಗಿರಲಿ, ರಿಲೇಷನ್ಶಿಪ್ಪಲ್ಲಾಗಿರಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲೇಬೇಕು. ನಿಜವಾದ ಪ್ರೀತಿ ನಿಮ್ಮನ್ನು ಒಂದು ದಿನ ಹುಡುಕಿ ಬಂದೇ ಬರುತ್ತೆ. ಹಾಗಾಗಿ ಪೇಷನ್ಸಲ್ಲಿ ಇರಿ, ಸೆಲ್ಫ್ ಲವ್ನ ಮೇಂಟೈನ್ ಮಾಡಿ, ಪಾಸಿಟಿವ್ ಥಾಟ್ಸನ್ನು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಆ ವ್ಯಕ್ತಿಯ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿಯನ್ನು ಕಣ್ಣು ಮುಚ್ಚಿಕೊಂಡು ಮನಸಾರೆ 3 ಬಾರಿ ಅವರ ಹೆಸರನ್ನು ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸ್ನ ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹಾರ್ಟ್ನಲ್ಲಿ ಯಾವ ಮಾತುಗಳು ಹೈಡ್ ಆಗಿದೆ, ಅವರಿಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ ಇದೆ, ಫ್ಯೂಚರ್ನಲ್ಲಿ ಏನಾದರೂ ಮೂಮೆಂಟ್ ಇದೆಯಾ, ಯೂನಿವರ್ಸ್ ಗೈಡೆನ್ಸ್ ಏನು ಹೇಳ್ತಿದೆ, ಎಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡೋಣ. ಡೀಪ್ ಬ್ರೀತ್ ತಗೊಳ್ಳಿ, ಕಾಮ್ ಆಗಿ ಕೇಳಿ. ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲಿಗೆ ಈ ಪರ್ಸನ್ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮನ್ನು ತುಂಬ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ನೀವು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹೊರಗಡೆಯಿಂದ ಯಾವ ರೀತಿ ಬ್ಯೂಟಿಫುಲ್ ಆಗಿದ್ರೋ ನಿಮ್ಮ ಮನಸ್ಸು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅದೇ ರೀತಿ ನೀವು ತುಂಬ ಇನ್ನೋಸೆಂಟ್ ವ್ಯಕ್ತಿ, ಸಾಫ್ಟ್ ಹಾರ್ಟ್ ಪರ್ಸನ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಎನರ್ಜಿಯಲ್ಲಿ. ಅವರು ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನಿಮ್ಮ ಆ್ಯಟಿಟ್ಯೂಡ್ ಎಲ್ಲವನ್ನು ನೋಟಿಸ್ ಮಾಡ್ತಾರೆ. ಅವರು ಹೊರಗಡೆ ಶೋ ಮಾಡದೇ ಇರಬಹುದು, ಅಥವಾ ನಿಮ್ಮ ಹತ್ರ ಇದೆಲ್ಲವನ್ನು ಹೇಳ್ಕೊಳ್ಳದೇ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಫೀಲ್ ಮಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಮತ್ತೊಂದು ರೀತಿ ಇವರು ನಿಮ್ಮನ್ನು ಥಿಂಕ್ ಮಾಡ್ತಾರೆ. ಇವರ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಬಿಲೀಫ್ ಅನ್ನೋದು ಇದೆ. ನೀವು ನಿಮ್ಮದೇ ಸ್ಟೈಲ್ನಲ್ಲಿ ಲೈಫ್ನ ಲೀಡ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನೀವು ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ ಹಾಗೆ ನಡ್ಕೊಳ್ತೀರಾ. ಬೇರೆಯವರ ಮಾತು ಹೆಚ್ಚು ಕೇಳೋದಿಲ್ಲ. ಅಂದರೆ ಎಲ್ಲ ಮಾತನ್ನು ಕೇಳೋದಿಲ್ಲ ಅಂತ ಅಲ್ಲ, ಬಟ್ ನಿಮಗೆ ನೀವು ಪ್ರಾಮುಖ್ಯತೆ ಕೊಡ್ತೀರಾ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳ್ತೀರಾ. ನಿಮ್ಮ ಡಿಸಿಷನ್ನ ನೀವು ಬೇಗನೆ ಒಪ್ಕೊಳ್ತೀರಾ. ಆ ರೀತಿ ಇವರಿಗೆ ಅನ್ನಿಸ್ತಾ ಇದೆ. ಬಟ್ ಅದು ನೆಗೆಟಿವ್ ಅರ್ಥದಲ್ಲಿ ಅಲ್ಲ, ಸ್ಟ್ರಾಂಗ್ ಮೈಂಡೆಡ್ ವ್ಯಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ನೀವು ಯಾವುದಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಮೊದಲು ತುಂಬ ಥಿಂಕ್ ಮಾಡ್ತೀರಾ. ನೀವು ಯಾವುದೇ ವಿಷಯದಲ್ಲಾಗಿರಲಿ, ಯಾವುದೇ ನಿಮ್ಮ ಲೈಫ್ನಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ಆಗಿರಲಿ, ಕ್ವಿಕ್ ಆಗಿರೋ ಡಿಸಿಷನ್ ತಗೊಳ್ಳೋದಿಲ್ಲ. ಆ ರೀತಿ ಇವರು ಫೀಲ್ ಮಾಡ್ತಾ ಇದ್ದಾರೆ. ನೀವು ಡೀಪ್ ಥಿಂಕರ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಥಾಟ್ ಅವರ ಮನಸ್ಸಿನಲ್ಲಿದೆ. ನಿಮ್ಮ ಫ್ರೆಂಡ್ ಸರ್ಕಲ್ ತುಂಬ ಲಿಮಿಟೆಡ್ ಆಗಿದೆ. ನೀವು ಎಲ್ಲರ ಜೊತೆಗೆ ಮಿಕ್ಸ್ ಆಗೋದಿಲ್ಲ. ಕ್ವಿಕ್ಕಾಗಿ ಫ್ರೆಂಡ್ಶಿಪ್ ಅಕ್ಸೆಪ್ಟ್ ಮಾಡೋದಿಲ್ಲ. ನಿಮ್ಮ ಟ್ರಸ್ಟ್ ಅರ್ನ್ ಮಾಡಬೇಕು. ಅಂದರೆ ನೀವು ಅವರ ಬಗ್ಗೆ ತಿಳ್ಕೋಬೇಕು, ನಂತರ ನೀವು ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ತೀರಾ. ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಅನ್ನೋದು ತುಂಬ ಲಿಮಿಟೆಡ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಸೆಲೆಕ್ಟಿವ್ ಪರ್ಸನ್, ಅಂದರೆ ಪ್ರೈವೇಟ್ ಪರ್ಸನ್, ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮಗೆ ಬೇರೆಯವರ ಜೊತೆ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ. ಅಂದರೆ ನೀವು ನಿಮ್ಮ ಲೈಫ್ನಲ್ಲಿ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಇದ್ದರೂ ಇಲ್ಲದೇ ಇದ್ದರೂ ನೀವು ಅಷ್ಟೊಂದು ಥಿಂಕ್ ಮಾಡೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವು ಇವರನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅಥವಾ ಇಗ್ನೋರ್ ಮಾಡ್ತೀರಾ, ಅಥವಾ
ಇವರು ತುಂಬ ನಿಮಗೆ ಕಾಲ್ ಮಾಡ್ತಾ ಇರ್ಬೋದು, ಮೆಸೇಜ್ ಮಾಡ್ತಾ ಇರ್ಬೋದು, ಬಟ್ ನೀವು ಇಗ್ನೋರ್ ಮಾಡ್ತೀರಾ. ರಿಪ್ಲೈ ಅನ್ನೋದನ್ನು ಲೇಟ್ ಕೊಡ್ತೀರಾ, ಮಾತು ಶಾರ್ಟ್ ಆಗಿ ಆಡ್ತೀರಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ. ಅಂದರೆ ಅವರು ನಿಮ್ಮ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಟ್ಟಷ್ಟು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ. ಅವರು ಕನ್ಫ್ಯೂಸ್ ಆಗಿ ಕೂಡ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮೇಲೆ ಲವ್ ಇದೆ, ಅಟ್ರಾಕ್ಷನ್ ಇದೆ. ಈ ವ್ಯಕ್ತಿ ನಿಮ್ಮನ್ನು ಲೈಕ್ ಕೂಡ ಮಾಡ್ತಾರೆ. ಬಟ್ ನಿಮ್ಮ ರೆಸ್ಪಾನ್ಸ್ ನೋಡಿ ಇವ್ರು ಅಂದ್ಕೊಳ್ತಾರೆ ನಾನು ಇಂಪಾರ್ಟೆಂಟ್ ಅಲ್ವೇನೋ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ಲವ್ ಅನ್ನೋದು ತುಂಬ ಜಾಸ್ತಿ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ನನ್ನ ಫೀಲಿಂಗ್ಸ್ ಹೇಳಿದರೆ ಇವರು ಆ್ಯಟಿಟ್ಯೂಡ್ ತೋರಿಸ್ತಾರೇನೋ, ಆ ಫಿಯರ್ ಇದೆ. ಅಂದರೆ ಇವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ಈ ವ್ಯಕ್ತಿಗೆ ನೀವು ಇವರ ಲೈಫ್ನಲ್ಲಿ ಬೇಕೇ ಬೇಕು, ನೀವಿಲ್ಲದೆ ಇವ್ರಿಗೆ ಆಗೋದಿಲ್ಲ, ರಿಲೇಷನ್ಶಿಪ್ಪಲ್ಲಿ ನೀವು ಇರಲೇಬೇಕು ಅಂತ ಇವರ ಮನಸ್ಸಿನಲ್ಲಿದೆ ಅಂತ ಗೊತ್ತಾದ ಮೇಲೆ ನೀವು ಅಂದರೆ ಇವರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಗೊತ್ತಾಗಿ ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀರೇನೋ ಅಥವಾ ಆ್ಯಟಿಟ್ಯೂಡ್ ತೋರಿಸ್ತೀರೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಿದ್ರೆ ಆಲ್ರೆಡಿ ಸ್ವಲ್ಪ ಆ್ಯಟಿಟ್ಯೂಡ್ ಇದೆ ನಿಮಗೆ, ಇನ್ನೂ ಹೆಚ್ಚಾಗುತ್ತೆ ಅದು. ಹಾಗಾಗಿ ಇವರ ಫೀಲಿಂಗ್ಸ್ಗಳನ್ನು ಇವರು ಹೈಡ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ಕ್ಲಿಯರ್, ಅವರಿಗೆ ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಅಟ್ಯಾಚ್ಮೆಂಟ್ ಬೇಕು ನಿಮ್ಮ ಜೊತೆ, ಅವರಿಗೆ ಆ ರೀತಿ ಅನ್ನಿಸ್ತಾ ಇದೆ. ನೀವಿಲ್ಲದೆ ಇರೋದು ಡಿಫಿಕಲ್ಟ್ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಈಗೋ ಮತ್ತು ಯಾವುದೋ ಒಂದು ರೀಸನ್ನಿಂದ, ಯಾವುದೋ ಒಂದು ಫಿಯರಿಂದ ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮಗೆ ಸ್ವಲ್ಪ ಕನ್ಫ್ಯೂಸ್ಡ್ ನೇಚರ್ ಇದೆ ಅಂತ ಫೀಲ್ ಮಾಡ್ತಾರೆ. ಅಂದರೆ ಅದು ಕೆರಿಯರ್ ಬಗ್ಗೆ ಕನ್ಫ್ಯೂಸ್ಡ್ ಆಗಿರ್ಬೋದು ನೀವು, ಅಥವಾ ರಿಲೇಷನ್ಶಿಪ್ ಬಗ್ಗೆ ಕನ್ಫ್ಯೂಸ್ಡ್ ಆಗಿರ್ಬೋದು. ಅಂದರೆ ಇವರ ಬಗ್ಗೆ ನೀವು ಜಾಸ್ತಿ ಥಿಂಕ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಫ್ಯಾಮಿಲಿಯ ವಿಷಯ ಬಂದಾಗ ಅವ್ರು ಥಿಂಕ್ ಮಾಡ್ತಾರೆ ನೀವು ಫ್ಯಾಮಿಲಿಯ ವಿಷಯದಲ್ಲಿ ವೆರಿ ಕ್ಲಿಯರ್ ಅಂತ, ತುಂಬ ಕ್ಲಿಯರ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಅವ್ರಿಗೆ ಅನ್ನಿಸ್ತಾ ಇದೆ ಇವರಿಂದ ಪ್ರಾಪರ್ ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇಲ್ಲ. ಅಂದರೆ ನಿಮ್ಮಿಂದ ಯಾವುದೇ ಪ್ರಾಪರ್ ರೆಸ್ಪಾನ್ಸ್ ಅನ್ನೋದು ಈ ವ್ಯಕ್ತಿಗೆ ಸಿಗ್ತಾ ಇಲ್ಲ. ಮೇ ಬಿ ನೀವು ಸ್ಟ್ರೈಟಾಗಿ ರಿಪ್ಲೈ ಕೊಡ್ತಾ ಇಲ್ವೇನೋ, ಅಥವಾ ಕ್ಲಿಯರ್ ಸಿಗ್ನಲ್ ಕೊಡ್ತಾ ಇಲ್ವೇನೋ. ಹಾಗಾಗಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ ನಾನೇ ಇವರ ಹಿಂದೆ ಹೋಗಬೇಕು, ನಾನೇ ಎಫರ್ಟ್ ಹಾಕಬೇಕು. ನಾನು ಎಫರ್ಟ್ ಹಾಕಿದ್ರೂ ಕೂಡ ಇವರು ಆ ಕಡೆಯಿಂದ ರೆಸ್ಪಾನ್ಸ್ ಮಾಡೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಓವರ್ ಅಟ್ಯಾಚ್ಮೆಂಟನ್ನು ಈ ವ್ಯಕ್ತಿಯ ಜೊತೆ ಬೆಳೆಸ್ಕೊಂಡಿಲ್ಲ. ಈ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ಒಬ್ಬರು ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ವ್ಯಕ್ತಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ಡಿಸಿಷನ್ ತಗೊಳ್ಳೋದಕ್ಕೆ ಯಾವುದೇ ಡಿಸಿಷನ್ ಆಗಿರಲಿ, ನಿಮ್ಮ ಲೈಫ್ನಲ್ಲಿ ಯಾವುದೇ ಆ್ಯಕ್ಷನ್ ಆಗಿರಲಿ, ತುಂಬ ಥಿಂಕ್ ಮಾಡಬೇಕು. ಬೇರೆಯವರಿಗೆ ಏನು ಇಷ್ಟ ಇಲ್ಲ ಅನ್ನೋದನ್ನು ಅಷ್ಟು ಕನ್ಸಿಡರ್ ಮಾಡಬೇಡಿ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಗ್ರೋತ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಮ ಹ್ಯಾಪಿನೆಸ್, ನಿಮ್ಮ ಖುಷಿ ಏನಿದೆ, ಅದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಖುಷಿ ಎಲ್ಲಿರುತ್ತೋ, ನಿಮ್ಮ ಇಂಪ್ರೂವ್ಮೆಂಟ್ ಎಲ್ಲಿರುತ್ತೋ ಅದಕ್ಕೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಬೇಕು ನೀವು. ನಿಮ್ಮ ಹಾರ್ಟ್ ಏನು ಹೇಳುತ್ತೋ ಅದನ್ನು ಕೇಳಿ. ಇಫ್ ಯುವರ್ ಹಾರ್ಟ್ ಸೇಸ್ ಎಸ್, ಗೋ ಅಹೆಡ್. ಇಫ್ ಯುವರ್ ಹಾರ್ಟ್ ಸೇಸ್ ವೆಯ್ಟ್ ಮಾಡಿ. ಇಫ್ ಯುವರ್ ಹಾರ್ಟ್ ಸೇಸ್ ನೋ, ರೆಸ್ಪೆಕ್ಟ್ ದಟ್. ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನೀವು ಯಾವ ದೇವರಲ್ಲಿ ನಂಬಿಕೆ ಇಡ್ತೀರೋ ಅಥವಾ ಯೂನಿವರ್ಸ್ ಮೇಲೆ ಫೇತ್ ಇಡ್ತೀರೋ, ಎವ್ರಿಥಿಂಗ್ ಸರೆಂಡರ್ ಮಾಡಿ. ರೈಟ್ ಪಾತ್ನಲ್ಲಿ ನಡೆಯಿರಿ. ರೈಟ್ ಟೈಮ್ನಲ್ಲಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ನಡೆಯುತ್ತೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೀವು ತುಂಬ ಬ್ಯೂಟಿಫುಲ್ ಸೋಲ್, ಸ್ಟ್ರಾಂಗ್ ಮೈಂಡೆಡ್ ವ್ಯಕ್ತಿ, ಅಂದರೆ ಸೆಲೆಕ್ಟಿವ್ ವ್ಯಕ್ತಿ. ಅಂದರೆ ನಿಮ್ಮಲ್ಲಿ ನೀವು ಒಬ್ಬ ಫ್ರೆಂಡ್ಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ಥಿಂಕ್ ಮಾಡ್ತೀರಾ. ಲಿಮಿಟೆಡ್ ಫ್ರೆಂಡ್ಸ್ ಅನ್ನೋರು ಇದ್ದಾರೆ ನಿಮ್ಮ ಲೈಫ್ನಲ್ಲಿ, ಡೀಪ್ ಥಿಂಕರ್, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಪರ್ಸನ್ ಎನರ್ಜಿ ಪ್ರಕಾರ ಇವರು ನಿಮ್ಮನ್ನು ತುಂಬ ಲವ್ ಮಾಡ್ತಾ ಇದ್ದಾರೆ. ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿದೆ, ಬಟ್ ಫಿಯರ್ ಇದೆ, ಈಗೋ ಅನ್ನೋದು ಕೂಡ ಇದೆ. ಫೀಲಿಂಗ್ನ ಹೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ರಿಯಾಕ್ಷನ್ಗೆ ಭಯ ಪಡ್ತಾ ಇದ್ದಾರೆ, ಅಥವಾ ನಿಮ್ಮ ರಿಯಾಕ್ಷನ್ನಿಂದ ಸ್ವಲ್ಪ ದೂರ ಇದ್ದಾರೆ, ಗ್ಯಾಪ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಗ್ಯಾಪ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು. ಬಟ್ ಫ್ಯೂಚರ್ನಲ್ಲಿ ಸ್ಲೋ ಕಮ್ಯುನಿಕೇಷನ್ ಅನ್ನೋದು ಬರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸಡನ್ ಪ್ರಪೋಸಲ್ ಅಲ್ಲದೆ ಇದ್ದರೂ ಕೂಡ
ಅಪ್ರೋಚ್ ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ಸ್ಮಾಲ್ ಮೆಸೇಜ್ ಬರ್ಬೋದು ಅಥವಾ ಕಾಲ್ ಮಾಡ್ಬೋದು, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಚೆಕ್ ಮಾಡ್ತಾ ಇದ್ದಾರೆ. ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯಾವುದೇ ರಿಲೇಷನ್ಶಿಪ್ ಆಗಿರಲಿ, ಆ್ಯಟಿಟ್ಯೂಡ್ ಅನ್ನೋದು ಪ್ರೊಟೆಕ್ಷನ್ ರೀತಿ ಇರುತ್ತೆ. ಬಟ್ ಓವರ್ ಆ್ಯಟಿಟ್ಯೂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಬಹುದು. ಇಬ್ಬರು ಕೂಡ ಕ್ಲಿಯರ್ ಕಮ್ಯುನಿಕೇಷನ್ ಇಡಿ. ಇಫ್ ಯು ಲೈಕ್ ದೆಮ್ ಗಿವ್ ಸ್ಮಾಲ್ ಸೈನ್. ಇಫ್ ಯು ಡೋಂಟ್, ಕ್ಲಿಯರ್ ಬೌಂಡ್ರಿಯನ್ನು ಇಟ್ಕೊಳ್ಳಿ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಕನೆಕ್ಷನ್ನಲ್ಲಿ ಲವ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಫಿಯರ್ ಇದೆ, ಈಗೋ ಅನ್ನೋದು ಇದೆ. ಬಟ್ ಡೆಸ್ಟಿನಿ ಡಿಸೈಡ್ ಮಾಡುತ್ತೆ. ನೀವು ಕಾಮ್ ಆಗಿ ನಿಮ್ಮ ಲೈಫ್ ಇಂಪ್ರೂವ್ ಮಾಡ್ತಾ ಇರೋದು ಬೆಸ್ಟ್. ರೈಟ್ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಸ್ಟೇ ಆಗ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.